ಸರ ಈ ವರ್ಷ ಕೇಂದ್ರದ ಬಜೆಟ್ ಐತಿ ಫೆಬ್ರವರಿ ಒಳಗೆ. ಅದಕ್ಕೆ ಇಡೀ ದೇಶದ ರೈತರ ಏನು ಒತ್ತಾಯಪ್ಪ ಅಂದ್ರೆ ಇವತ್ತು ನಮಗೆ ಸ್ವಾಮಿನಾಥನ್ ವರದಿ ಘೋಷಣೆ ಮಾಡಬೇಕು. ಸ್ವಾಮಿನಾಥನ್ ವರದಿ ಅಂದ್ರೆ ಏನ, ಪ್ರತಿಯೊಂದಕ್ಕೂ ಚಾಕ್ಲೇಟ್ಗೆ ಹೆಂಗೆ ರೇಟ್ ಐತಿ ಹಂಗೆ ರೇಟ್ ಕುಣಿಸ್ಬೇಕು. ಕಬ್ಬಿಗಾಗಲಿ, ಗೊಂಜಾಳಕ್ಕಾಗಲಿ, ಗೋಧಿಗಾಗಲಿ, ದ್ರಾಕ್ಷಿ ಆಗಲಿ, ಇನ್ನಿತರ ಬೆಳೆದಿಗೆ MSP ಅಂತ ರೇಟ್ ಘೋಷಣೆ ಮಾಡಬೇಕು. ಮೊಟ್ಟ ಮೊದಲ ದೇಶದ ರೈತರ ಒತ್ತಾಯ ಇದು. ಆಮೇಲೆ ದೇಶದೊಳಗೆ ನೀರಾವರಿ ಯೋಜನೆಗಳೊಳಗೆ ಕುಗ್ಗ್ಯಾವ. ಈ ನದಿ ಜೋಡಣೆ ಮತ್ತೆ ನೀವೇ ಹೇಳಿದ ವಿಚಾರ ಐತಿ. ಆ ನದಿ ಜೋಡಣೆ ಅಂತ ವಿಚಾರಗಳನ್ನು ನದಿ ಜೋಡಣೆ ಮಾಡಬೇಕು, ಅದಕ್ಕೆ ಒತ್ತಾಯ ಕೊಡಬೇಕು. ಆಮೇಲೆ ಈ ಸಂಪೂರ್ಣ ಸಾಲ ಮನ್ನಾ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಒಮ್ಮೆ 15 ವರ್ಷದಾಗ ಒಮ್ಮೆರೆ ನೀವು ಇಡೀ ರೈತರನ್ನ ಕೈ ಎತ್ತಿ ಹಿಡ್ದಂಗೆ ಆಕತಿ. ಯಾಕಂದ್ರೆ ಕೆಲವೊಂದು ರೈತರ ಭಾಳ ನೋವಿನ ಒಳಗದಾರ. ದ್ರಾಕ್ಷವ್ರಿರಲಿ ಅಥವಾ ಕಬ್ಬಿನವ್ರಿರಲಿ, ಆ ಕಡೆ ಭತ್ತಿನವ್ರಿರಲಿ ಅಥವಾ ತೆಂಗು ಮಾವಿನ ಏನೋ ಇರಲಿ, ಅಂಥ ರೈತರ ದೇಶದೊಳಗೆ ಭಾಳ ಕಂಗಾಲಗೆಟ್ಟಾರು. ಅದಕ್ಕೆ ಸಂಪೂರ್ಣವಾಗಿ ಒಮ್ಮೆ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ ಇತ್ತು ಸರ್. ಈ ಮೈಕ್ರೋ ಫೈನಾನ್ಸ್ ಅವರ ಭಾಳ ದಿನದ ನೋವಿನ ಸಂಗತಿ. ಇಡೀ ದೇಶದ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದ್ರೆ ಅದೊಂದು ದೊಡ್ಡ ಮೈಕ್ರೋ ಫೈನಾನ್ಸ್ ಅಂದ್ರೆ ಒಂದು ಸಂಜೆಗೆ ಆ ಹೆಣ್ಣು ಮಕ್ಕಳ, ಇಡೀ ದೇಶದ ಹೆಣ್ಣು ಮಕ್ಕಳ ಊಟ ಮಾಡಿ ಮಣಗಬಾರ್ದಂಥ ಪರಿಸ್ಥಿತಿ ತಂದಿಟ್ಟಾರ. ಇಂಥ ಫೈನಾನ್ಸ್ ಒಂದು ದೊಡ್ಡ ಮೂಗದಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ಕೊಂಡ ಒಂದು ಏನೋ ಒಂದು ದೊಡ್ಡ ಮೂಗದಾರ ಹಾಕ್ಬೇಕು ಆ ಕಾನೂನು ಫೈನಾನ್ಸ್ ಒಳಗೆ. ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ ಸರ್.